ನಮಸ್ಕಾರ. ಭರವಸೆ ಚಾನೆಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಇವತ್ತಿನ ಈ ವಿಡಿಯೋವನ್ನ ಕೃತಜ್ಞತೆ ಸಲ್ಲಿಸೋದಕ್ಕಾಗಿ ಮಾಡ್ತಾ ಇದ್ದೀನಿ. ಭರವಸೆ ಈಗ 50,000ಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬರ್ ಅನ್ನ ಹೊಂದಿದೆ. ಬಹಳ ಜನ ಫೋನ್ ಮಾಡ್ತಾರೆ, ಅಷ್ಟೇ ಅಲ್ಲ ಸಿಕ್ಕಾಗ ಹೇಳ್ತಾರೆ, ಕಮೆಂಟ್ನಲ್ಲಿ ಕೂಡ ಹಾಕ್ತಾ ಇದ್ದಾರೆ. ಭರವಸೆಯನ್ನ ನೋಡುವುದರ ಮೂಲಕ, ಇಲ್ಲಿ ಬರುವಂತಹ ಎಷ್ಟೋ ಕಂಟೆಂಟ್ಗಳನ್ನ ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಬದುಕಿನಲ್ಲಿ ಬದಲಾವಣೆ ಆಯ್ತು ಅಂತ. ಇದು ನನ್ನೊಳಗೊಂದು ಸಾರ್ಥಕವಾದ ಭಾವನೆಯನ್ನ ಮೂಡಿಸ್ತಾ ಇದೆ. ನಾನು ಯಾವ ಸತ್ಯವನ್ನ ನಂಬುದ್ನೋ, ಯಾವ ವಿಚಾರ ನನ್ನ ಬದುಕನ್ನ ಬದಲಾಯಿಸ್ತೋ, ಯಾವ ಸಂಗತಿಗಳು ನನ್ನ ಜೀವನದಲ್ಲಿ ಬಹಳ ಉಪಯುಕ್ತವಾಯ್ತೋ ಅದನ್ನೇ ನಾನು ಹೇಳ್ತಾ ಬಂದೆ. ಬರೇ ಹೇಳೋದೊಂದೇ ಅಲ್ಲ, ಬೇರೆ ಬೇರೆ ರೀತಿಯಿಂದ ಅದನ್ನ ಅರ್ಥ ಮಾಡಿಸ್ತಾ ಬಂದೆ. ಅದು ನಿಮಗೆ ಉಪಯುಕ್ತವಾಯಿತು ಅಂದ್ರೆ ಅದಕ್ಕಿಂತ ಹೆಚ್ಚು ಸಂತೋಷ, ಸಾರ್ಥಕತೆ ನನಗೆ ಬೇರೆ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಭರವಸೆಯನ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ, ಬಹಳಷ್ಟು ಜನರಿಗೆ ಭರವಸೆಯನ್ನ ತಲುಪಿಸುವುದರ ಮೂಲಕ ನೀವೆಲ್ಲರೂ ಪರೋಕ್ಷವಾಗಿ ಭರವಸೆಯ ಭಾಗವಾಗಿದ್ದೀರಿ. ಹಾಗಾಗಿ ನಿಮಗೆ ಮೊಟ್ಟ ಮೊದಲ ಕೃತಜ್ಞತೆಗಳು, ಧನ್ಯವಾದಗಳು. ನನ್ನ ಜೊತೆಗೆ ಇಬ್ಬರು ದಿಗ್ಗಜರು ನಿಂತು ಬಿಟ್ರು, ಆಧಾರ ಸ್ತಂಭದ ಹಾಗೆ. ಮನಸ್ಸಿನ ಕುರಿತು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ನ್ಯೂರೋಸೈನ್ಸ್ ನೆಲೆಯಿಂದ ಅರ್ಥ ಮಾಡಿಸಿದಂತಹ ಡಾಕ್ಟರ್ ಉಷಾ ಅವಸ್ಥಾರೆಯವರು ಒಂದು ಕಡೆ ಆದ್ರೆ, ಆಪ್ತ ಸಲಹೆಯ ಮೂಲಕ ನಮ್ಮ ಆಲೋಚನಾ ಕ್ರಮ ಎಷ್ಟು ನಿಖರವಾಗಿರಬೇಕು, ಸ್ಪಷ್ಟವಾಗಿರಬೇಕು ಅನ್ನುವುದನ್ನ ಹೇಳ್ತಾ ಬಂದಿರುವಂತಹ ಡಾಕ್ಟರ್ ಶಾಂತಾ ನಾಗರಾಜ್ ಇನ್ನೊಂದು ಕಡೆ. ಈ ಇಬ್ಬರು ನನ್ನ ಜೊತೆಗೆ ನಿಂತು ಈ ಭರವಸೆಯನ್ನ ಮುನ್ನಡೆಸೋದಕ್ಕೆ ನನಗೆ ಬಹುದೊಡ್ಡ ಮಾರ್ಗದರ್ಶನವನ್ನು, ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಡಾಕ್ಟರ್ ಶಾಂತಾ ನಾಗರಾಜ್ ಅವರಿಗೂ ಹಾಗೂ ಡಾಕ್ಟರ್ ಉಷಾ ಅವಸ್ಥಾರೆಯವರಿಗೂ ನನ್ನ ಅನಂತಾನಂತ ವಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭರವಸೆ ವಾಹಿನಿಯಲ್ಲಿ ಹಲವಾರು ವಿಷಯ ತಜ್ಞರು ಪಾಲ್ಗೊಂಡಿದ್ದಾರೆ. ಆ ಹೆಸರು ಹೇಳಕ್ ಹೊರಟ್ರೆ ಉದ್ದದ ಪಟ್ಟಿ ಆಗ್ಬಿಡಬಹುದು. ಆದ್ರೆ ಹಣಕಾಸು ಪರಿಣಿತರಿರಬಹುದು, ವೈದ್ಯರಿರಬಹುದು, ಮನಶಾಸ್ತ್ರಜ್ಞರಿರಬಹುದು, ಆಪ್ತ ಸಲಹೆಗಾರರು ಇರಬಹುದು, ವಿಜ್ಞಾನಿಗಳಿರಬಹುದು. ಬಹಳ ಜನ ತಮ್ಮ ಒಂದು ಅನುಭವವನ್ನ, ತಮ್ಮ ಪರಿಣಿತಿಯನ್ನ ಇಲ್ಲಿ ಹಂಚಿಕೊಳ್ಳುವುದರ ಮೂಲಕ ಬಹಳಷ್ಟು ಜನರಿಗೆ ಉಪಯುಕ್ತವಾಗುವ ಹಾಗೆ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ, ನಮ್ಮ ವಾಹಿನಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ವಿಷಯ ತಜ್ಞರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದ್ರೆ ಭರವಸೆ ಯಾವ ಆಶಯದ ಜೊತೆಗೆ ಶುರುವಾಯಿತು? ಆ ಆಶಯವನ್ನು ಹೇಳ್ತಾ ತೆರೆಯ ಹಿಂದೆ ಕೆಲಸ ಮಾಡಿದ ಹಲವರನ್ನು ಕೂಡ ನಾನು ನಿಮಗೆ ಪರಿಚಯಿಸಬೇಕು. ಯಾವುದು ಮುಖ್ಯ ಆಶಯ ಭರವಸೆಯದಾಗಿತ್ತು? ಮೊದಲೇ ಹೇಳಿದ ಹಾಗೇನೆ, ಯಾವ ಸತ್ಯ ನನ್ನ ಬದುಕನ್ನ ಬದಲಾಯಿಸ್ತೋ ಅದು ಬೇರೆಯವರ ಬದುಕನ್ನು ಬದಲಾಯಿಸತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆಯಾಗಿತ್ತು. ಕೇವಲ ನಂಬಿಕೆ ಮಾತ್ರ ಅಲ್ಲ, 8 ವರ್ಷಗಳ ಹಿಂದೆ ಸಂತೋಷವೇ ಸಂಪತ್ತು ಎಂದು ನಂಬಿರುವ ಪಾಸಿಟಿವ್ ಸೈಕಾಲಜಿಯ ಕನ್ನಡದ ಮೊಟ್ಟ ಮೊದಲ ಮಾಸಪತ್ರಿಕೆ ಪ್ರಾಫಿಟ್ ಪ್ಲಸ್ ಮೂಲಕ ಸಾವಿರಾರು ಜನರನ್ನ ತಲುಪಿದಾಗ ನಮಗೆ ಸ್ಪಷ್ಟವಾಗಿತ್ತು, ಮನಸ್ಸಿನ ಕುರಿತಾಗಿ ಜನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಇಷ್ಟಪಡ್ತಾ ಇದ್ದಾರೆ, ಅವರನ್ನ ಅವರು ಬದಲಾಯಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತು ಎಲ್ಲರಿಗೂ ಕೂಡ ಅಂತಹ ಒಂದು ಅರಿವು, ಮಾರ್ಗದರ್ಶನದ ಅಗತ್ಯತೆ ಇದೆ ಅಂತ. ಅಂತಹ ಸರಳ ಸತ್ಯಗಳನ್ನೇ ನಾವು ಹೇಳ್ತಾ ಬಂದ್ವಿ. ಯಾವುದು ಅದು? ತುಂಬಾ ಸರಳವಾಗಿ ಒಂದು ವಿಚಾರನ ಅರ್ಥ ಮಾಡಿಸ್ತೀನಿ. ಒಂದು ದೊಡ್ಡ ರೂಮು, ಆ ರೂಮಿನ ಒಳಗೆ ಬಾಗಿಲು ಹಾಕೊಂಡ್ಬಿಟ್ಟಿದೆ, ಲಾಕ್ ಮಾಡಿಬಿಟ್ಟಿದ್ದಾರೆ, ಒಳಗಡೆಯಿಂದ ಲಾಕ್ ಆಗಿದೆ. ಹೊರಗೆ ಬರಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಹೊರಗೆ ಬರಬೇಕು ಅಂತ ಬಾಗಿಲು ಬಡಿತಾ ಇದ್ದೀವಿ, ಕಿಟಕಿ ಬಡಿತಾ ಇದ್ದೀವಿ, ಸುತ್ತಲೂ ನಾವು ಹುಡುಕ್ತಾ ಇದ್ದೀವಿ, ಯಾರಾದ್ರೂ ಬಾಗಿಲು ತೆಗಿಲಿ ಅಂತ ಸಹಾಯಕ್ಕೆ ಮೊರೆ ಇಡ್ತಾ ಇದ್ದೀವಿ. ಆತಂಕ ಪಟ್ಕೊಂಡ್ಬಿಟ್ಟಿದ್ದೀವಿ, ಹೇಗೆ ಹೊರಗೆ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ಒಳಗಡೆ ಹಾಕಿರುವಂತಹ ಆ ಲಾಕ್ ಅನ್ನ ಒಂದು ಚಿಕ್ಕ ಕೀ ಸಹಾಯದಿಂದ ತೆಗೆದು ಬಿಟ್ರೆ ಬಾಗಿಲನ್ನ ತೆರೆಯಬಹುದು, ಹೊರಗೆ ಹೋಗಬಹುದು. ಸುತ್ತಲೂ ಗೋಡೆ ಕಿಟಕಿಗಳಿದ್ರೇನಾಯ್ತು, ನಾವು ಬಂದಿ ಆಗಿರೋದು ಈ ಪುಟ್ಟ ಲಾಕ್ನ ಮೂಲಕ ಅನ್ನೋದು ನಮ್ಗೆ ಅರ್ಥ ಆದ್ರೆ
ತೆಗೆಯೋದೆಷ್ಟು ಸುಲಭ ಅನ್ನೋದು ಗೊತ್ತಾಗುತ್ತೆ. ನಾವು ಕಲಿಬೇಕಾಗಿರೋದು ಯಾವ ಕೀಗೆ ಯಾವ ಲಾಕ್ ಅನ್ನ ಬಳಸಬೇಕು ಅನ್ನೋದು, ಆ ಲಾಕ್ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸಮಸ್ಯೆಗೆ ಪರಿಹಾರ ನಮ್ಮೊಳಗೆ ಇದೆ ಎನ್ನುವ ಸ್ಪಷ್ಟತೆ ನಮಗೆ ಬಂದ್ರೆ, ಎಲ್ಲ ಸಮಸ್ಯೆಗೂ ಪರಿಹಾರ ನನ್ನೊಳಗೆ ಇದೆ ಎನ್ನುವುದು ನಮಗೆ ಅರ್ಥವಾದ್ರೆ ಯಾವ ಸಮಸ್ಯೆಯೂ ದೊಡ್ಡದಾಗಿ ಪರಿಗಣಿಸಲ್ಲ. ಸಮಸ್ಯೆಗೆ ಪರಿಹಾರವನ್ನ ಹೊರಗೆ ಹುಡುಕ್ತಾ ಇದ್ದೀವಿ. ಸಮಸ್ಯೆ ನಮ್ಮ ಒಳಗೆ ಇದೆ ಅಂತಾದ್ರೆ, ಅದು ನಮ್ಮ ಸಮಸ್ಯೆ ಅಂತ ಆದ್ರೆ ಅದಕ್ಕೆ ಪರಿಹಾರ ಕೂಡ ನಮ್ಮ ಒಳಗೆ ಇರ್ಬೇಕಲ್ವಾ? ಆ ನಮ್ಮ ಒಳಗೆ ಇರುವ ಪರಿಹಾರವನ್ನ, ನಮ್ಮ ಕೈಯಲ್ಲೇ ಇರುವ ಪರಿಹಾರವನ್ನ ನಾವು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡೋದೇ ಭರವಸೆಯ ಮುಖ್ಯವಾದ ಆಶಯವಾಗಿದೆ. ನಮ್ಮ ಆಲೋಚನೆ ಬದಲಾಗದ ಹೊರತು ನಮ್ಮ ಜೀವನ ಬದಲಾಗಲ್ಲ. ಆಲೋಚನೆ ಬದಲಾದ ಮಾತ್ರಕ್ಕೂ ಜೀವನ ಬದಲಾಗಲ್ಲ. ಆಲೋಚನೆಯನ್ನ ಕಾರ್ಯಗತಗೊಳಿಸಿದಾಗ, ಅದು ವರ್ತನೆಯಲ್ಲಿ ಬಂದಾಗ ಮಾತ್ರ ಜೀವನದಲ್ಲಿ ಬದಲಾವಣೆ ಆಗುತ್ತೆ, ಜೀವನದಲ್ಲಿ ಸುಧಾರಣೆ ಆಗುತ್ತೆ. ನಾವೆಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ ಒಂದಷ್ಟು ವರ್ಷಗಳ ನಂತರ ಅದು ಹುಟ್ಟು ಗುಣ, ಸುಟ್ರು ಹೋಗಲ್ಲ ಅಂತ ಹೇಳಿ ಅಭ್ಯಾಸ ಆಗಿರೋದ್ರಿಂದ ಒಂದಿಷ್ಟು ವರ್ಷಗಳಾದ್ಮೇಲೆ ಬದಲಾವಣೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಈ ವಯಸ್ಸಿನಲ್ಲಿ, ಮಧ್ಯ ವಯಸ್ಸು ದಾಟಿದ ನಂತರ ನಾವೇನೋ ಬದಲಾವಣೆ ಮಾಡ್ಕೊಳ್ತೀವಿ, ನಾವೇನೋ ಸುಧಾರಣೆ ಮಾಡ್ಕೊಳ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಹೀಗಂತ ವೈದ್ಯರು ಕೂಡ ನಂಬಿಬಿಟ್ಟಿದ್ರು. ಆದ್ರೆ ನ್ಯೂರೋ ಸೈಂಟಿಸ್ಟ್ ಅದನ್ನ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದೇ ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ನಾವು ವಿಡಿಯೋಗಳನ್ನ ಮಾಡಿದ್ದೀವಿ. ಯಾವ ವಯಸ್ಸಿನಲ್ಲಿ ಕೂಡ ಬದಲಾವಣೆ ಸಾಧ್ಯ, ಬದಲಾವಣೆ ಆಗಬಹುದು ಅನ್ನೋದು ಒಂದಾದ್ರೆ, ಕೇವಲ ಆಲೋಚನೆಗಳಿಂದ ಮಾತ್ರ ಬದಲಾವಣೆ ಸಾಧ್ಯ ಇಲ್ಲ. ವರ್ತನೆಗಳಲ್ಲಿ ಬದಲಾವಣೆ ಆದಾಗ ಮಾತ್ರ ನಿಜ ಜೀವನದಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಇಷ್ಟೇ ಅಲ್ಲ, ನಾವು ಬದಲಾಗಬೇಕೆಂದು ನಾವೇ ದೃಢವಾಗಿ ನಿರ್ಧರಿಸದ ಹೊರತು ಬದಲಾವಣೆ ಸಾಧ್ಯ ಇಲ್ಲ. ಇಷ್ಟಕ್ಕೂ ಬದಲಾವಣೆ ಹೇಗೆ ಆಗಬೇಕು ಅನ್ನುವುದನ್ನು ಕೂಡ ಹೀಗೆ ಬೇರೆ ಬೇರೆ ಆಯಾಮಗಳ ಮೂಲಕ ಬದಲಾವಣೆಗೆ ಒತ್ತು ಕೊಟ್ವಿ. ಯಾಕೆ ಬದಲಾಗಬೇಕು? ಬಹುಶಃ ಇದಕ್ಕೂ ಎಷ್ಟೊಂದು ವಿಡಿಯೋಗಳು ಇವೆ. ಮುಖ್ಯವಾಗಿ ಮನಸ್ಸಿನ ಕುರಿತು ಈಗ ಆಗಬೇಕಾದಂತಹ ಕೆಲಸಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ಮನುಷ್ಯನ ದೈಹಿಕ ಬೆಳವಣಿಗೆಗಳು ವಿಕಾಸವಾದದ ನೆಲೆಯಲ್ಲಿ ಮುಗಿದೋಯ್ತು. ದೇಹದ ರೂಪದಲ್ಲಿ ಇನ್ನು ಯಾವುದೇ ರೀತಿಯಾದಂತಹ ಬದಲಾವಣೆ ಮನುಷ್ಯ ಜೀವಿಗೆ ಆಗಬೇಕಾದದ್ದು ಇಲ್ಲ. ಆದ್ರೆ ಏನೇ ವಿಕಾಸ ಅನ್ನುವುದು ಆಗೋದಾದ್ರೂ ಅದು ಮನಸ್ಸಿನ ಮೂಲಕ. ಮನಸ್ಸಿನ ಮೂಲಕವೇ ಇವತ್ತು ಮನುಷ್ಯ ವಿಭಿನ್ನವಾಗ್ತಾ ಇದ್ದಾನೆ, ವಿಕಾಸವನ್ನ ಹೊಂದುತ್ತಾ ಇದ್ದಾನೆ. ಮತ್ತು ಹಾಗೆ ವಿಕಾಸ ಹೊಂದುವಂಥದ್ದು ಮನುಷ್ಯ ಬದುಕಿನ ನಿಜವಾದ ಉದ್ದೇಶವಾಗ್ತಾ ಇದೆ, ನಮ್ಮ ಜೀವಿತದ ನಿಜವಾದ ಸಾರ್ಥಕತೆ ಆಗ್ತಾ ಇದೆ. ಆ ವಿಕಾಸ ಹೇಗೆ ಇರಬೇಕು ಅನ್ನುವುದನ್ನೇ ವಿಕಸನದ ನೆಲೆಯಲ್ಲಿ ಎಷ್ಟೊಂದು ವಿಡಿಯೋಗಳನ್ನ ಮಾಡಿದ್ವಿ. ಅಂತಿಮವಾಗಿ ನಾವೆಲ್ಲರೂ ಬಯಸುವ ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಇವೆಲ್ಲವೂ ಒಂದು ಗುಣಮಟ್ಟದ ಜೀವನವನ್ನ ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಆ ಗುಣಮಟ್ಟದ ಜೀವನ ನಮ್ಮ ಎಲ್ಲರ ಹಕ್ಕು ಕೂಡ ಮತ್ತು ನಮ್ಮೆಲ್ಲರ ಸಾಧ್ಯತೆ ಕೂಡ. ಹೀಗೆ ವ್ಯಕ್ತಿಯ ಬದುಕನ್ನ ನಿಂತ ನೆಲೆಯಲ್ಲಿಯೇ ಉನ್ನತಿಗೇರಿಸುವ, ಮನಸ್ಸಿನ ಮೂಲಕವೇ ಅಭಿವೃದ್ಧಿಯನ್ನು, ಗುಣಮಟ್ಟದ ಜೀವನವನ್ನು ಹೇಗೆ ಹೊಂದಬಹುದು ಎನ್ನುವುದನ್ನೇ ನಾವು ಹೇಳ್ತಾ ಬಂದ್ವಿ. ಬೇರೆ ಬೇರೆ ನೆಲೆಗಳಲ್ಲಿ ಅರ್ಥ ಮಾಡಿಸಿದ್ವಿ. ಅಷ್ಟೇ ಅಲ್ಲ, ಎಷ್ಟೊಂದು ಜನರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಕೊಡ್ತಾ ಸಾವಿರಾರು ಜನರ ಸಮಸ್ಯೆಗಳಿಗೆ ಒಂದು ಉತ್ತರ ಕೊಡುವಂತಹ ವೇದಿಕೆ ಕೂಡ ಭರವಸೆ ಆಯಿತು. ಭರವಸೆ ಒಂದು ಕಮ್ಯುನಿಟಿ ಆಗಿ ಬೆಳೀತಾ ಇದೆ. ಹೀಗೆ ಭರವಸೆಯನ್ನ ನೀವು ನಿಮ್ಮ ಮನೆಯ ಒಬ್ಬ ಸದಸ್ಯನ ಹಾಗೆ ಪ್ರೀತಿಯಿಂದ ಕಂಡಿದ್ದೀರಿ. ಬಹಳ ಜನ ಅವರ ನೋವುಗಳನ್ನು ತೋಡಿಕೊಳ್ಳೋದಕ್ಕೆ ಭರವಸೆಯನ್ನ ಬಳಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಭರವಸೆಯ ಮೂಲಕ ನೆಮ್ಮದಿಯನ್ನು, ಸಮಾಧಾನವನ್ನು ಕಂಡುಕೊಂಡಿದ್ದಾರೆ. ಅಂದಹಾಗೆ ಭರವಸೆಯ ಲೋಗೋನ ಗಮನಿಸಿದ್ದೀರಾ? ಭರವಸೆಯ ಲೋಗೋದಲ್ಲಿ ಹೆಚ್ ಅನ್ನೋದಿದೆ, ಹೋಪ್ ಅಂತ. ಇದು ಈ ಭರವಸೆ ನಮ್ಮ ಬದುಕಿನ ಬಹು ದೊಡ್ಡ ಶಕ್ತಿಯಾಗಿದೆ. ಈ ಭರವಸೆಗೆ ಕ್ಯಾಮ್ರಾ ನೆರವನ್ನ ದೇವರಾಜ್ ಅವರು ನೀಡ್ತಾ ಇದ್ದಾರೆ. ಹಾಗೆ ವೆಂಕಟೇಶ್ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ. ಭರವಸೆ ಚಾನಲ್ ಆರಂಭ ಆದಾಗಲಿಂದ
ಇದುವರೆಗೂ ಅವರ ನಿಷ್ಠೆ ಮತ್ತು ಶ್ರದ್ಧೆ ಈ ವಿಡಿಯೋಗಳಲ್ಲಿ ನೀವು ಕಾಣಬಹುದಾಗಿದೆ. ಹಾಗಾಗಿ ತೆರೆಯ ಮುಂದೆ ತೆರೆಯ ಹಿಂದೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬರನ್ನೂ ಕೂಡ ಕೃತಜ್ಞತೆಯಿಂದ ಸ್ಮರಿಸೋದು ಈ ಹೊತ್ತಿನಲ್ಲಿ ಬಹಳ ಸೂಕ್ತ ಅನ್ಸತ್ತೆ. ನಮ್ಮ ಹಾದಿ ಇನ್ನಷ್ಟು ದೂರ ಇದೆ, ನಮ್ಮ ನಡಿಗೆಗೆ ಇನ್ನಷ್ಟು ಶಕ್ತಿ ಬೇಕಾಗಿದೆ. ನಾವೆಲ್ಲರೂ ಜೊತೆಯಾಗಿ ನಡೆಯೋಣ, ಜೊತೆಯಾಗಿ ಬೆಳೆಯೋಣ. ನಮಸ್ಕಾರ.